ಇವತ್ತು ನಾವು ಒಂದು ಕುತೂಹಲಕಾರಿ ವಿಷಯದ ಬಗ್ಗೆ ಈ ಡೀಪ್ ಡೈವ್ ಚರ್ಚೆಯಲ್ಲಿ ಮಾತಾಡ್ತಾ ಇದ್ದೀವಿ. ಆ, ಪ್ರಕೃತಿಯ ಒಂದು ಅದ್ಭುತ ಅಂದ್ರೆ ಅದು ಸೆಲ್. ಹೌದು, ಖಂಡಿತ. ಅಂದ್ರೆ ನಾವು ಮೈಕ್ರೋಸ್ಕೋಪ್ ಮೂಲಕ ಮಾತ್ರ ನೋಡಬಹುದಾದಷ್ಟು ಚಿಕ್ಕದಾಗಿರುತ್ತೆ ಈ ಸೆಲ್. ಆದ್ರೆ ಒಂದು ದೊಡ್ಡ ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆ ಕೂಡ ಒಂದೇ ಒಂದು ಸೆಲ್ ಅಂದ್ರೆ ನಂಬೋಕೆ ಒಂಥರ ಕಷ್ಟ ಆಗುತ್ತೆ ಅಲ್ವಾ? ನಿಜ. ಈ ಸೆಲ್ಸ್ ಬರೀ ಜೀವವಿಲ್ಲದ ಇಟ್ಟಿಗೆಗಳಲ್ಲ. ವಿಜ್ಞಾನಿಗಳು ಸೆಲ್ ಅನ್ನ ಜೀವದ ಸ್ಟ್ರಕ್ಚರಲ್ ಯೂನಿಟ್ ಮತ್ತೆ ಫಂಕ್ಷನಲ್ ಯೂನಿಟ್ ಅಂತ ಕರೀತಾರೆ. ಸ್ಟ್ರಕ್ಚರಲ್ ಯೂನಿಟ್ ಅಂದ್ರೆ ಈಗ ನಾವೆಲ್ಲರೂ ಲೆಗೋ ಬ್ಲಾಕ್ಸ್ ಇಟ್ಟು ದೊಡ್ಡ ಬಿಲ್ಡಿಂಗ್ ಕಟ್ತೀವಲ್ವಾ, ಆ ಥರನಾ? ಹೌದು, ನಿಖರವಾಗಿ. ನಮ್ಮ ದೇಹಕ್ಕೆ ಅಥವಾ ಒಂದು ಎತ್ತರದ ಮರಕ್ಕೆ ಆಕಾರ ಕೊಡೋದು ಈ ಸೆಲ್ನ ಸ್ಟ್ರಕ್ಚರಲ್ ಯೂನಿಟ್ ಗುಣ. ಈಗ ಹಬ್ಬದಲ್ಲಿ ಗಣೇಶನ ಮೂರ್ತಿ ಮಾಡೋಕೆ ಮಣ್ಣು ಹೇಗೆ ಬೇಕೋ ಹಾಗೆ. ಓಹೋ, ಅಂದ್ರೆ ಕೇವಲ ಆಕಾರ ಕೊಟ್ಟು ಸುಮ್ನಿರ್ಲ ಅಂತಾಯ್ತು. ಇಲ್ಲವೇ ಇಲ್ಲ. ನಮ್ಮ ಉಗುರು ಬೆಳೆಯೋದು, ನಮ್ಗೆ ತಮಾಷೆ ನೆನ್ಪಾಗಿ ನಗೋದು, ಇವೆಲ್ಲ ಮಾಡೋದು ಇದೇ ಸೆಲ್ಸ್. ಇದನ್ನೇ ನಾವು ಫಂಕ್ಷನಲ್ ಯೂನಿಟ್ ಅಂತೀವಿ. ಒಂಥರ ಅಂದ್ರೆ ಅದು ಪುಟ್ಟ ಎಂಜಿನ್ ತರ ಕೆಲಸ ಮಾಡುತ್ತೆ ಅಲ್ವಾ? ಹೌದು, ಒಂಥರ ಪುಟ್ಟ ಎಂಜಿನ್ ತರಾನೇ. ವಾವ್! ಅಂದ್ರೆ ನಾವು ಆಟ ಆಡುವಾಗ ಅಥವಾ ಒಂದು ಜೋಕ್ ಕೇಳಿ ನಗುವಾಗ ಕೂಡ ನಮ್ಮ ದೇಹದ ಒಳಗಿರೋ ಕೋಟ್ಯಾಂತರ ಸೆಲ್ಸ್ ಒಂದೊಂದು ಪುಟ್ಟ ಎಂಜಿನ್ ತರ ಕೆಲಸ ಮಾಡ್ತಾ ಇರುತ್ತೆ. ಖಂಡಿತ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಈ ಪುಟ್ಟ ಎಂಜಿನ್ಗಳು ಒಂಟಿಯಾಗಿ ಕೆಲಸ ಮಾಡುತ್ತಾ ಅಥವಾ ಗುಂಪಿನಲ್ಲಿ ಸೇರಿ ಕೆಲಸ ಮಾಡುತ್ತಾ? ಇದರಲ್ಲಿ ಜೀವಿಗಳ ಆಧಾರದ ಮೇಲೆ ಎರಡು ರೀತಿ ಇದೆ. ಬ್ಯಾಕ್ಟೀರಿಯಾ ತರಹದ ಜೀವಿಗಳನ್ನ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂತಾರೆ. ಅಂದ್ರೆ ಒಂದೇ ಒಂದು ಸೆಲ್ಲು. ಅಂದ್ರೆ ಇಡೀ ಜೀವಿಗೆ ಒಂದೇ ಸೆಲ್ ಇರುತ್ತಾ? ಹೌದು, ಒಂದೇ ಒಂದು ಸೆಲ್ ಇಡೀ ಜೀವಿಯಾಗಿರುತ್ತೆ. ಅದು ಊಟ, ಉಸಿರಾಟ ಎಲ್ಲ ತಾನೇ ಮಾಡುತ್ತೆ. ಓ, ಅಂದ್ರೆ ಅದೊಂದು ಒನ್ ಮ್ಯಾನ್ ಬ್ಯಾಂಡ್ ಇದ್ದಾಗೆ ಒಬ್ನೇ ಹಾಡು ಹೇಳೋದು, ಡ್ರಮ್ಸ್ ಬಾರಿಸೋದು ಎಲ್ಲ ಮಾಡ್ತಾನಲ್ಲ ಹಾಗೆ. ಹೌದು. ಆದರೆ ನಾವೆಲ್ಲರೂ, ಅಂದ್ರೆ ಮನುಷ್ಯರು ಮತ್ತೆ ಪ್ರಾಣಿಗಳು, ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಆಗಿದ್ದೀವಿ. ನಮ್ಮಲ್ಲಿ ಕೋಟ್ಯಾಂತರ ಸೆಲ್ಸ್ ಶಾಲೆಯ ಒಂದು ದೊಡ್ಡ ನಾಟಕದ ತಂಡದ ತರ ಅಥವಾ ಆರ್ಕೆಸ್ಟ್ರಾ ತರ ಕೆಲಸ ಮಾಡ್ತವೆ. ಅಂದ್ರೆ ಇದು ನಮ್ಮ ಕ್ರಿಕೆಟ್ ಟೀಮ್ ತರ ಅನ್ಸುತ್ತೆ. ಒಬ್ಬ ಬೌಲಿಂಗ್ ಮಾಡಿದ್ರೆ ಇನ್ನೊಬ್ಬ ಬರೀ ಬ್ಯಾಟಿಂಗ್ ಮಾಡ್ತಾನ? ಸರಿಯಾಗಿ ಹೇಳ್ದ್ರಿ. ಪ್ರತಿಯೊಂದು ಸೆಲ್ಗೂ ಒಂದೊಂದು ಸ್ಪೆಷಲೈಸ್ಡ್ ಫಂಕ್ಷನ್ಸ್ ಇರುತ್ತೆ. ಅಂದ್ರೆ ಕಾಲಿನ ಸೆಲ್ ಓಡೋಕೆ ಸಹಾಯ ಮಾಡಿದ್ರೆ ಕಣ್ಣಿನ ಸೆಲ್ ನೋಡೋಕೆ ಸಹಾಯ ಮಾಡುತ್ತೆ. ಅರೆ ವಾ! ಮತ್ತೆ ಅವೆಲ್ಲ ಸೆಲ್ ಕೋಆಪರೇಷನ್ ಮೂಲಕ ಒಂದಕ್ಕೊಂದು ಸಂದೇಶಗಳನ್ನ ಕಳಿಸ್ತಾ ಮಾತಾಡ್ಕೊಳ್ಳುತ್ತೆ. ವಾವ್! ಎಷ್ಟೊಂದು ಆಶ್ಚರ್ಯ ಅಲ್ವಾ? ಹಾಗಾದ್ರೆ ಇಷ್ಟೆಲ್ಲ ಬೇರೆ ಬೇರೆ ಕೆಲಸ ಮಾಡೋ ಸೆಲ್ಸ್ ಎಲ್ಲ ಒಂದೇ ತರ ಇರುತ್ತಾ? ಈಗ ಚಿಕ್ಕ ಪುಟ್ಟ ಟೆಂಟ್ ಮತ್ತೆ ದೊಡ್ಡ ಬಿಲ್ಡಿಂಗ್ ಬೇರೆ ಬೇರೆ ತರ ಇರುತ್ತಲ್ಲ ಹಾಗೆ? ಇಲ್ಲ, ಖಂಡಿತ ಒಂದೇ ಥರ ಇರಲ್ಲ. ಇದನ್ನೇ ನಾವು ಸೆಲ್ ಡೈವರ್ಸಿಟಿ ಅಂತ ಕರೆಯೋದು. ಪ್ರಕೃತಿಯಲ್ಲಿ ಮುಖ್ಯವಾಗಿ 4 ಪ್ರಕಾರದ ಸೆಲ್ಸ್ ಇವೆ. ಮೊದಲನೆಯದು ಬ್ಯಾಕ್ಟೀರಿಯಲ್ ಸೆಲ್. ಇದು ಹೇಗಿರುತ್ತೆ? ಇವು ತುಂಬಾ ಸರಳವಾದ ಟೆಂಟ್ ತರನಿರೋ ಪ್ರೋಕ್ಯಾರಿಯಾಟ್ಸ್. ಇವುಗಳ ಒಳಗೆ ಮುಖ್ಯಸ್ಥನಾದ ಡಿಎನ್ಎ ಇರುತ್ತಲ್ಲ, ಅದಕ್ಕೆ ರಕ್ಷಣೆ ಕೊಡೋಕೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇರಲ್ಲ. ಅರೆ, ಕವಚ ಇಲ್ವಾ? ಹಾಗಾದ್ರೆ ಡಿಎನ್ಎ ಹೇಗ್ ಸೇಫ್ ಆಗಿರುತ್ತೆ? ಆ ಡಿಎನ್ಎ ಒಂದು ನ್ಯೂಕ್ಲಿಯಾಯ್ಡ್ ಅನ್ನೋ ಜಾಗದಲ್ಲಿ ಹಾಗೇ ತೇಲಾಡ್ತಾ ಇರುತ್ತೆ. ಆದ್ರೆ ಹೊರಗಿನಿಂದ ಬರೋ ಅಪಾಯ ತಡೆಯೋಕೆ ದಪ್ಪನಾದ ಸೆಲ್ ವಾಲ್ ಇರುತ್ತೆ. ಓಕೆ, ಅರ್ಥ ಆಯ್ತು. ಕವಚ ಇಲ್ಲ, ಆದ್ರೆ ಗೋಡೆ ಇದೆ. ಹಾಗಾದ್ರೆ ಎರಡನೇದು ಯಾವುದು? ಎರಡನೇದು ಫಂಗಲ್ ಸೆಲ್. ಅಂದ್ರೆ ಈ ಅಣಬೆ ಮಶ್ರೂಮ್ ಇರುತ್ತಲ್ಲ ಅದು. ಇವುಗಳಿಗೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ ಮತ್ತೆ ಮಣ್ಣಿನಿಂದ ಆಹಾರ ಹೀರ್ಕೊಳ್ಳೋಕೆ ಸೆಲ್ ವಾಲ್ ಕೂಡ ಇರುತ್ತೆ. ಆಮೇಲೆ ಮೂರನೇದು ಗಿಡಗಳ ಸೆಲ್ ಅಲ್ವಾ? ಪ್ಲಾಂಟ್ ಸೆಲ್. ಹೌದು, ದೊಡ್ಡ ಮರಗಳು ಮಳೆಗಾಳಿಗೆ ಬಾಗದೆ ಕಂಬದ ತರ ನೇರವಾಗಿ ನಿಲ್ಲೋಕೆ ಅವುಗಳಿಗೂ ಒಂದು ಗಟ್ಟಿಯಾದ ಸೆಲ್ ವಾಲ್ ಇರುತ್ತೆ. ಜೊತೆಗೆ ಸೂರ್ಯನ ಬೆಳಕಲ್ಲಿ ತಾವೇ ಅಡ್ಗೆ ಮಾಡೋಕೆ ಹಸಿರು ಬಣ್ಣದ ಕ್ಲೋರೋಪ್ಲಾಸ್ಟ್ಸ್ ಇರುತ್ತೆ. ಅರೆ ವಾಹ್! ಗಿಡಗಳ ಸೆಲ್ಸ್ ತಾವೇ ಅಡುಗೆ ಮಾಡ್ಕೊಡುತ್ತೆ. ಆದ್ರೆ ನಾಲ್ಕನೇದು ಅಂದ್ರೆ ನಮ್ಮ ಪ್ರಾಣಿಗಳ ಆನಿಮಲ್ ಸೆಲ್ ಹೇಗಿರುತ್ತೆ? ಅದಕ್ಕೂ ಈ ಗಟ್ಟಿಯಾದ ಗೋಡೆ ಇರುತ್ತಾ? ಇಲ್ಲ, ಅದೇ ಮಜಾ. ಇವು ಯೂಕ್ಯಾರಿಯೋಟ್ಸ್. ಇವುಗಳಿಗೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ, ಆದ್ರೆ ಸೆಲ್ ವಾಲ್ ಇರಲ್ಲ. ಇದು ತುಂಬಾ ಮೆತ್ತಗೆ, ಅಂದ್ರೆ ಒಂಥರ ಸ್ಕ್ವಿಶಿ ಆಗಿರುತ್ತೆ. ಓಹೋ, ಅಂದ್ರೆ ಪ್ರಾಣಿಗಳು ಕಾಡಲ್ಲಿ ಬೇಟೆಯಾಡೋಕೆ, ಓಡೋಕೆ, ಮರದಿಂದ ಮರಕ್ಕೆ ಜಿಗಿಯೋಕೆ ಸುಲಭ ಆಗ್ಲಿ ಅಂತ ಆನಿಮಲ್ ಸೆಲ್ಗೆ ಗಟ್ಟಿಯಾದ ಗೋಡೆ ಇಲ್ದೆ ರಬ್ಬರ್ ಬಾಲ್ ತರ ಮೆತ್ತಗೆ ಇರುತ್ತೆ ಅಲ್ವಾ? ಹೌದು, ಅದ್ಭುತವಾದ ವಿಶ್ಲೇಷಣೆ. ಮೆತ್ತಗೆ ಇರೋದ್ರಿಂದಲೇ ಪ್ರಾಣಿಗಳ ದೇಹ ಮಣಿಯಲು ಮತ್ತೆ ಸ್ನಾಯುಗಳು ಹಿಗ್ಗಲು ಸಾಧ್ಯವಾಗುತ್ತೆ. ಇದೆಲ್ಲ ಕೇಳಿದ್ರೆ ಆಕಾರದ ಬಗ್ಗೆನೂ ಕುತೂಹಲ ಆಗ್ತಾ ಇದೆ. ದೇಹದಲ್ಲಿರೋ ಎಲ್ಲ ಸೆಲ್ಸ್ ಒಂದೇ ಆಕಾರದಲ್ಲಿ ಇರುತ್ತಾ? ಇಲ್ಲವೇ ಇಲ್ಲ.
ಅಲ್ಲಿಯೂ ಕೆಲಸಕ್ಕೆ ತಕ್ಕ ಹಾಗೆ ಸೆಲ್ ಶೇಪ್ ವೇರಿಯೇಷನ್ ಮತ್ತೆ ಸೆಲ್ ಸೈಜ್ ವೇರಿಯೇಷನ್ ಇರುತ್ತೆ. ಈಗ ರಕ್ತದ ನಾಳಗಳ ಪೈಪ್ಗಳಲ್ಲಿ ಸುಲಭವಾಗಿ ಹರಿಯೋಕೆ ರಕ್ತದ ಸೆಲ್ಸ್ ದುಂಡಗಿನ ಆಕಾರದಲ್ಲಿ ಇರುತ್ತೆ. ಪೈಪಲ್ಲಿ ಹರಿಯೋಕೆ ದುಂಡಗಿರ್ಬೇಕು. ಹೌದು. ಆದ್ರೆ ತಲೆಯಿಂದ ಕಾಲಿನವರೆಗೆ ವೇಗವಾಗಿ ಸಂದೇಶ ಸಾಗಿಸೋ ನರಗಳ ಸೆಲ್ಸ್ ಉದ್ದನೆಯ ದಾರದ ಥರ ಇರುತ್ತೆ. ಅಂದ್ರೆ ಉದ್ದನೆಯ ಟೆಲಿಫೋನ್ ವೈರ್ ತರ. ನಾನು ಮೊದಲ ಸೆಲ್ಸ್ ಅಂದ್ರೆ ಬರೀ ಮೈಕ್ರೋಸ್ಕೋಪ್ನಲ್ಲಿ ಮಾತ್ರ ನೋಡ್ಬೋದು ಅನ್ಕೊಂಡಿದ್ದೆ. ಅದೇ ಪ್ರಕೃತಿಯ ಅಚ್ಚರಿ. ಮೊದಲು ಹೇಳಿದ ಹಾಗೆ ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆ ಕೂಡ ಒಂದೇ ಒಂದು ದೊಡ್ಡ ಸೆಲ್. ಅಂದ್ರೆ ಎಷ್ಟೊಂದು ಸೆಲ್ ಸೈಜ್ ವೇರಿಯೇಷನ್ ಇದೆ ನೋಡಿ. ಖಂಡಿತ. ಕಣ್ಣಿಗೆ ಕಾಣದ ಸಣ್ಣ ಬ್ಯಾಕ್ಟೀರಿಯಾದಿಂದ ಹಿಡಿದು ದೊಡ್ಡ ಆಸ್ಟ್ರಿಚ್ ಮೊಟ್ಟೆಯವರೆಗೆ ಪ್ರತಿಯೊಂದು ಚಲನೆಗೂ ಈ ಸೆಲ್ಸ್ ಕಾರಣ. ಮೈಕ್ರೋಸ್ಕೋಪ್ನಲ್ಲಿ ಮಾತ್ರ ಕಾಣುವ ಈ ಜಗತ್ತು ನಿಜಕ್ಕೂ ಬೆರಗುಗೊಳಿಸುತ್ತೆ. ಪ್ರತಿಯೊಂದು ಸೆಲ್ ಕೂಡ ಪ್ರಕೃತಿಯ ಒಂದು ಅದ್ಭುತ ಕಲೆ. ಹೌದು. ಈ ಪುಟ್ಟ ಸೆಲ್ ಸೇರಿ ಎಷ್ಟೆಲ್ಲಾ ವಿಸ್ಮಯಗಳನ್ನ ಸೃಷ್ಟಿ ಮಾಡಿವೆ. ಹಾಗಾದ್ರೆ ಆಸ್ಟ್ರಿಚ್ ಮೊಟ್ಟೆ ಒಂದೇ ಒಂದು ಸೆಲ್ ಆಗಿದ್ರೆ, ಯಾರಿಗೂ ಕಾಣದ ಈ ದೊಡ್ಡ ಸಮುದ್ರದ ಆಳದಲ್ಲಿ ಅಥವಾ ದಟ್ಟವಾದ ಕಾಡಿನಲ್ಲಿ ಇನ್ನೆಂತಹ ಬೃಹದ್ಗಾತ್ರದ ಅಚ್ಚರಿಯ ಸೆಲ್ಸ್ ಅಡಗಿರಬಹುದು ಅಲ್ವಾ? ಖಂಡಿತ ಇರಬಹುದು. ಆ ರಹಸ್ಯಗಳ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡ್ತಾನೇ ಇರೋಣ.